ಘೀ ರೈಸ್ ವಿತ್ ಪಾಲಕ್ ಗ್ರೇವಿ. ಹರಿ ಓಂ, ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ನನ್ನ ಎಲ್ಲ ಯೂಟ್ಯೂಬ್ ಬಂಧುಗಳಿಗೆ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬನ್ನು ನೀವು ಪ್ರೋತ್ಸಾಹಿಸ್ತಾ ಇದ್ದೀರಾ. ಕೆಲವರು ದೂರವಾಣಿ ಮುಖಾಂತರ ಹೇಳ್ತಾ ಇದ್ದೀರಾ, ಎದುರಿಗೆ ಸಿಕ್ಕಾಗ ಹೇಳ್ತಾ ಇದ್ದಾರೆ. ನಮ್ಮ ಕಾಮೆಂಟ್ಸ್ಗಳನ್ನು ಕಾಮೆಂಟ್ಸ್ ಬಾಕ್ಸ್ಗಳಲ್ಲಿ ಹಾಕಿ, ಹಾಗೆ ನನ್ನ ತಪ್ಪುಗಳು ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸಿ, ಅದನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆ ಸುಮಾರು 85 ಅಡುಗೆಗಳನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಮಲೆನಾಡು ಕರಾವಳಿಯ ಕೆಲವು ಅಡುಗೆಗಳನ್ನು ಪರಿಚಯಿಸಿದ್ದೀನಿ. ಇನ್ನೂ ಕೆಲವು ಅಡುಗೆಗಳು ಸಾಕಷ್ಟಿದ್ದಾವೆ. ಅಡುಗೆ ಅನ್ನೋದು ಬಹಳ ಸಮುದ್ರದಷ್ಟು ಅದು ದೊಡ್ಡ ವಿಚಾರ. ಹಾಗಾಗಿ ನಿಮಗೇನು ಬೇಕು ಹೇಳಿ, ಅದು ಸಸ್ಯಾಹಾರಿ ಅಡುಗೆಗಳು ಯಾವುದೇ ಆದರೂ ಪರವಾಗಿಲ್ಲ, ನಾನು ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಮಡಿಲಿನ ಮಗು ನಾನು. ನಿಜ ಹೇಳಬೇಕು ಅಂದರೆ ನನ್ನನ್ನು ನೀವು ಬೆಳೆಸಬೇಕಾಗತ್ತೆ. ನನ್ನಿಂದ ಏನಿದೆ ಅದನ್ನು, ಆ ಅಡಿಗೆಯ ಒಂದು ಇದೇನಿದೆ ಅದನ್ನು ಹೊರತೆಗೆಯುವಂಥ ಕೆಲಸವೂ ಕೂಡ ನಿಮ್ಮದೇ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ 4 ಜನರಿಗೆ ಅದನ್ನು ಶೇರ್ ಮಾಡಿ. ಅದರಿಂದ ಸಾಕಷ್ಟು ಅಡುಗೆಗಳು ಉಳಿತವೆ. ಯಾಕಂದರೆ ಅಡುಗೆ ಅನ್ನುವಂಥದ್ದು ಎಲ್ಲರ ಬಂಧಗಳನ್ನು ಬೆಸೆಯುವಂತಹ ಒಂದು ಜಾಗ. ಅದೊಂದು ಭಾವನಾತ್ಮಕ ಸಂಬಂಧ ಅಂತ ನನ್ನ ಅನಿಸಿಕೆ. ಅದನ್ನು ಉಳಿಸೋಣ, ಬೆಳೆಸೋಣ. ಯಾಕಂದರೆ ಹೋಟೆಲ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಅದು ಬೇಡ. ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಬೇಲಿ. ಹಾಗಾಗಿ ಅದನ್ನು ಮಾಡೋಣ, ಕೆಲವರಿಗೆ ಹೇಳ್ಕೊಡೋಣ. ಹಾಗೆ ಮತ್ತೆ ನಾವು ಕೂಡ ಕಲಿತಾ ಹೋಗೋಣ. ನಮಸ್ಕಾರ. ಇವತ್ತೇನು ಅಡುಗೆ ಮಾಡ್ತಾ ಇದ್ದೀನಿ ಗೊತ್ತಾ? ಇವತ್ತೊಂದು ಘೀ ರೈಸ್ ಹಾಗೂ ಪಾಲಕ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ, ಅತ್ಯಂತ ಸುಲಭವಾಗಿ, ರುಚಿಕರವಾಗಿ. ಬನ್ನಿ ಮಾಡೋಣ. ಘೀ ರೈಸ್ ಮಾಡಲಿಕ್ಕೆ ಅಂತ ನಾನಿವತ್ತು ಇಲ್ಲಿ ಈ ಲೋಟದಲ್ಲಿ 4 ಲೋಟ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದರ ಡಬಲ್ ನೀರನ್ನು ತಗೋತೀನಿ. ಹಾಗೆ ಮುಖ್ಯವಾಗಿ ಬೇಕಾದ ತುಪ್ಪ, 4-5 ಚಮಚ ತುಪ್ಪವನ್ನು ಇಟ್ಕೊಂಡಿದ್ದೀನಿ. ನಾವು ತುಪ್ಪ ಮತ್ತು ಎಣ್ಣೆಯನ್ನು ಮಿಶ್ರ ಮಾಡಿ ತೊಗೊಳ್ಬೋದು, ಆದರೆ ತುಪ್ಪ ಬೇಕೇ ಬೇಕು ಈ ಅಡುಗೆನಲ್ಲಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, 2 ಪಲಾವ್ ಎಲೆ, 1 ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಒಂದು 4 ಚಕ್ಕೆ, ಒಂದು 5-6 ಕಾಳು ಮೆಣಸಿನಕಾಳು, ಹಾಗೆ ಒಂದು 6-7 ಲವಂಗವನ್ನು ತೊಗೊಂಡಿದ್ದೀನಿ. ಒಂದು ಚೂರು ಅರಿಶಿನ, ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ, ಹೇಳ್ತೀನಿ ಇದನ್ನು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗೇನು ನಾವು ಈ ನೀರನ್ನು ಇಟ್ಕೊಂಡಿದ್ದೀವಿ, ಇದಕ್ಕೆ ನಾವು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಹಾಗೆ ನಾವು ಇಟ್ಕೊಂಡಿರುವಂತಹ ಮಸಾಲೆಯಲ್ಲಿ ಒಂದು 4 ಲವಂಗ, ಮೆಣಸಿನಕಾಳು, 1 ಏಲಕ್ಕಿ, ಚಕ್ಕೆ, ಇದನ್ನು ಕೂಡ ಇಟ್ಕೊಂಡಂಥ ನೀರಿಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಒಂದು 4 ಲವಂಗ, 1-2 ಚೂರು ಚಕ್ಕೆಯನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇದು ನಮಗೆ ಆಮೇಲೆ ಬೇಕಾಗತ್ತೆ. ಇದು ಚೆನ್ನಾಗಿ ನೆನಿಲಿ ನೀರಿನಲ್ಲಿ. ನಾವು ಬೇಕಾದ್ರೆ ಹಿಂದಿನ ರಾತ್ರಿಯೇ ಕೂಡ ಇದನ್ನು ನೆನೆಸಿ ಇಟ್ಕೋಬೋದು. ಅಕ್ಕಿಯನ್ನು ತೊಳೆದು ಇದನ್ನು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಯಾಕಂದರೆ ಅದು ನೆನೆಸಿದಾಗ ಒಂಥರ ತುಂಬ ಚೆನ್ನಾಗಿರುತ್ತೆ, ಹೂವಿನ ಹಾಗೆ ಅನಿಸುತ್ತೆ. ನಾವು ತಿನ್ನುವಾಗ ಒಂದು ಮೃದುವಾಗಿ ಬರುತ್ತೆ, ಮೆತ್ತಗಲ್ಲ, ಮೃದುವಾಗಿ ಬರುತ್ತೆ, ಕಾಳು ಕೂಡ ಆಗುತ್ತೆ. ಸೊ ಇದನ್ನು ತೊಳೆದು ನೆನೆಸ್ಕೊಳ್ಳೋಣ. ಇದನ್ನು ಕೂಡ ನೆನೆಸ್ಕೊಳ್ಳೋಣ. ಬನ್ನಿ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಇಟ್ಟುಕೊಂಡಂತಹ ನೆನೆಸ್ಕೊಂಡಂತಹ ಬೆಳ್ಳುಳ್ಳಿ ಹಾಗೂ ಏಲಕ್ಕಿ ಎಲ್ಲ ದಪ್ಪ ದಪ್ಪ ಆಗಿರುತ್ತೆ ನೋಡಿ. ಸೊ ಈ ನೀರು ಹಾಗೆ ಇರುತ್ತೆ. ನಾವು ಇದನ್ನು ಮತ್ತೆ ರೈಸಿಗೆ ಸೇರಿಸ್ಕೋಬೋದು. ಈ ನೀರನ್ನು ಹಾಕ್ತೀನಿ ಇದನ್ನೆಲ್ಲ. ಈಗ 2 ಮೆಣಸು ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಯಲ್ಲಿ ದರ ಅಂದರೆ ಸ್ವಲ್ಪ ನೀರಿಲ್ಲದೆ ಬೀಸ್ಕೊಳ್ಬೇಕು. ಈಗ ಇದನ್ನು ಈ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ.
ಕೊತ್ತಂಬರಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದು ಚಟ್ನಿ ಥರ ಆಗಿದೆ. ಕೊತ್ತಂಬರಿಯನ್ನು ನಾವು ಮೊದಲೇ ತೊಳೆದು ಒಣಗಿಸ್ಕೊಂಡಿದ್ರೆ ಅದು ಸ್ವಲ್ಪ ಒಣ ಇರುತ್ತೆ. ಹಿಂಗಾದ್ರೂ ಹೋಗಿ ಇದನ್ನು ನಾವು ತುಪ್ಪದಲ್ಲಿ ಹುರಿಯೋದ್ರಿಂದ ಹಸಿ ವಾಸನೆ ಹೊರಟು ಹೋಗುತ್ತೆ. ಈಗ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಇಟ್ಕೊಂಡಂತಹ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಹಾಡುಗಳು ಕೂಡ ಕೇಳಿಸ್ತಾ ಇದ್ದಾವೆ. ಸೊ ಒಂದು ರೀತಿ ಏನೋ ಒಂದು ಸಂಭ್ರಮ, ಹಾಡು, ಮಕ್ಕಳ ಭಾಷಣ ಎಲ್ಲ ಕೇಳ್ತಾ ಇದೆ ನನಗೆ. ಸ್ವಲ್ಪ ನಾನು ಎಣ್ಣೆಯನ್ನ ಸೇರಿಸ್ಕೊತೀನಿ, 1 ಸ್ಪೂನ್ ಅಷ್ಟು. ತುಪ್ಪ ಸ್ವಲ್ಪ ಜಾಸ್ತಿ ಬೇಕು. ಈಗ ಎಣ್ಣೆ ಕಾದಿದೆ. ನಾವು ಇಟ್ಕೊಂಡಂತಹ 2 ಪಲಾವ್ ಎಲೆ ಹಾಗೂ ಇಟ್ಕೊಂಡಂತಹ ಲವಂಗ ಮತ್ತು ಈಗ ನಾವು ರುಬ್ಬಿಕೊಂಡಂತಹ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ತುಪ್ಪದಲ್ಲಿ ಅದು ಹುರ್ಕೊಳ್ಬೇಕು. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಭಾಳ ಹಸಿ ವಾಸನೆ ಹೋಗುತ್ತೆ. ತುಪ್ಪದಲ್ಲಿ ಶಾಖ ಜಾಸ್ತಿ ಇರೋದ್ರಿಂದ ಬೇಗ ಅದು ವಾಸನೆ ಹೋಗುತ್ತೆ. ಆಗಲೇ ಹೇಳಿದಂತೆ ನಾನು ಅಕ್ಕಿಯನ್ನು ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಇದರ 2ರಷ್ಟು ನೀರನ್ನು ತಗೋತೀನಿ. ಆದರೆ ಸ್ವಲ್ಪ ಇದನ್ನ ತುಪ್ಪದಲ್ಲಿ ಹುರ್ಕೊಂಡು ಅಕ್ಕಿಯನ್ನ, ಪ್ರತಿಯೊಂದು ಅಕ್ಕಿಗಳಿಗೂ ಅದು ಏನು ನಾವು ಮಸಾಲೆ ಹಾಕಿದ್ವಿ ಅದರ ಘಮ ಅಂಟ್ಕೊಳ್ಬೇಕು. ತುಂಬಾ ಹೊತ್ತು ಹುರಿಬಾರ್ದು. ಹುರಿದ್ಬಿಟ್ರೆ ಅದೇನಾಗುತ್ತೆ, ನೆಂದಿರೋ ಅಕ್ಕಿ ಹುರಿದಾಗ ಅದು ಪುಡಿ ಆಗತ್ತೆ. ಹಾಗಾಗಿ ನಮ್ಗೆ ಸ್ವಲ್ಪ ಅದು ಎಲ್ಲದಕ್ಕೂ ತಾಗಿದೆ ಮಸಾಲೆ ಅನ್ಸೋಷ್ಟು ಹುರಿಬೇಕಾಗುತ್ತೆ. ಈಗಾಗಲೇ ನಾವು ಅದಕ್ಕೆ ಅರಿಶಿಣವನ್ನ ಹಾಕಿರೋದ್ರಿಂದ ಮತ್ತೆ ಅರಿಶಿಣ ಹಾಕೋ ಕೆಲಸ ಇಲ್ಲ. ಈಗ ನಾನು ಮಿಕ್ಸಿ ತೊಳೆದ ನೀರು, ನಾವು ಎಲ್ಲ ಏನ್ ಮಸಾಲೆ ನೆನೆಸಿಗಿ ಆ ನೀರು ಎಲ್ಲವನ್ನ ನಾನು ತಗೊಂಡಿದ್ದು, ಪಾಲಕ್ ಬೇಯಿಸಿದ ನೀರು ಎಲ್ಲವನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅದರ ಅಂಶ ನಂಗೆ ಸಿಗಬೇಕು ಅಂತ. ಇದಕ್ಕಿನ್ನು 3 ಲೋಟ ನೀರನ್ನು ಸೇರಿಸಿದ್ರೆ ಸಾಕಾಗತ್ತೆ. ಇದು ಚೆನ್ನಾಗಿ ಕುದಿಲಿ, ಆಮೇಲೆ ಉಪ್ಪನ್ನು ಹಾಕೋಣ ಸ್ವಲ್ಪ ಹೊತ್ತು ಬಿಟ್ಟು. 1 ವಿಸಲಿ ಕೂಗಿದೆ, ಕುಕ್ಕರ್ ಆರಿದೆ. ಈಗ ಹೇಗೆ ಆಗಿದೆ ಅಂತ ನೋಡುವಂತ ಸಮಯ. ನೋಡಿ, ಇಲ್ಲಿ ತೂತ ಕಾಣಿಸ್ತಾ ಇದೆ ಅಂದರೆ ಅದು ಉದುರುದ್ರಾಗಿದೆ ಅಂತ ಅರ್ಥ. ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ಮಿಶ್ರ ಮಾಡೋಣ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ. ನೋಡ್ಲಿಕ್ಕೆ ಕಳ್ಕಳಿರುತ್ತೆ, ಆದರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾವಿಲ್ಲಿ ಒಂದು ಗ್ರೇವಿ ಮಾಡಲಿಕ್ಕೋಸ್ಕರ ಪಾಲಕ್ ಗ್ರೇವಿಗೆ ನಾನು ಒಂದು ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ 5-6 ಹಸಿಮೆಣಸು, ನಮ್ಮ ಮನೆ ಖಾರಕ್ಕೆ ಇದಕ್ಕೆ ಸ್ವಲ್ಪ ಖಾರವಾಗೇ ಇರಬೇಕು. ಇಲ್ಲಿ 4 ಈರುಳ್ಳಿ, 4 ಟೊಮೊಟೊ, ಅದು ಸಮ ತಗೊಳ್ಳಿ. ಯಾಕಂದರೆ ಒಂದು ಸೈಜ್ ನಮಗೆ ಕರೆಕ್ಟಾಗಿ ಹದ ಕೂಡ ಸಿಗುತ್ತೆ.
ಇಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ನಾವು ಜೀರಿಗೆ ಒಗ್ಗರಣೆಯನ್ನು ಇದಕ್ಕೆ ಕೊಡ್ತೀವಿ, ಕೊನೆಯಲ್ಲಿ ಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸುಮಾರು ಒಂದು 10-12 ಎಸಳುಗಳು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಮಗೆ ಗ್ರೇವಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಾನುಗಳು. ಒಂದು ವೇಳೆ ನಮಗೆ ಪಾಲಕ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಪಾಲಕನ್ನು ಬಿಟ್ಟು ಬಾಕಿ ಎಲ್ಲವನ್ನು ಹಾಕಿ ನಾವು ಆನಿಯನ್ ಗ್ರೇವಿ ಮಾಡಿಕೊಂಡು ಕೂಡ ಇದಕ್ಕೆ ಟೇಸ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಓಕೆ, ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಮುಚ್ಚಿ ಒಂದು 4-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬಹಳ ಬೇಗ ಬೇಯುತ್ತೆ, ಹೆಚ್ಚುವ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ಹಾಕ್ಕೊಂಡ್ರು ಪರವಾಗಿಲ್ಲ. ಪಾತ್ರೆಯಲ್ಲಿ ಹಾಕ್ಕೊಂಡು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಈಗ ಪಾಲಕ್ ಬೆಂದಿದೆ, ಬಣ್ಣ ಕೂಡ ಬದಲಾಗಿದೆ ನೋಡಿ, ಎಷ್ಟು ಕಡಿಮೆ ಆಗಿದೆ. ಇದನ್ನು ಸೋಸ್ಬಿಟ್ಟು ನಾನು ಇದಕ್ಕೆ ತಣ್ಣೀರು ಅಥವಾ ಒಂದು ಸ್ವಲ್ಪ ಐಸ್ ವಾಟರನ್ನ ಹಾಕ್ಕೊಳ್ತೀನಿ. ಐಸ್ ಹಾಕಿದ್ರೂ ಓಕೆನೆ. ಈಗ ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕೆಲವು ಐಸ್ ತುಂಡುಗಳನ್ನು ಹಾಕ್ಕೊಳ್ತೀನಿ. ಇದರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ, ಪಾಲಕ್ ಸೊಪ್ಪಿನ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದನ್ನು ಸ್ವಲ್ಪ ಮಾಡಬಾರ್ದು. ಹಾಗೆ ನಾನು ಈ ಬೇಯಿಸಿದ ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮತ್ತೆ ಬಳಸ್ಕೊತೀನಿ. ಇದನ್ನು ಈ ಬಾಣಲಿಗೆ ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಒಂದು 2 ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಇಟ್ಕೊಂಡಂತಹ ಈರುಳ್ಳಿಯನ್ನು ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ನೋಡಿ ಈ ರೀತಿ ಇಷ್ಟೇ ಕಟ್ ಮಾಡ್ಕೊಂಡಿರ್ತೀನಿ. ಅದನ್ನು ಹೀಗೆ ಹೊಡೆದು ಹಾಕ್ಬಿಡ್ತೀನಿ. ಒಂದರಲ್ಲಿ ಒಂದು 5-6 ತುಂಡಾದರೂ ಸಾಕು. ಹಾಗೆ ಬೆಳ್ಳುಳ್ಳಿ, ನಾವು ಇಟ್ಕೊಂಡಂತಹ ಬೆಳ್ಳುಳ್ಳಿ, ಹಸಿಮೆಣಸನ್ನು ಹೀಗೆ ಮುರಿದು ಹಾಕಿ ಇದನ್ನು ಸ್ವಲ್ಪ ಹುರಿದಾದ್ಮೇಲೆ ನಾವು ಇದಕ್ಕೆ ಟೊಮೊಟೊವನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಈಗ ಬೇಯೋವರೆಗೂ ನಾವು ಟೊಮೊಟೊವನ್ನು ಇಟ್ಕೋಬೋದು. ಈಗ ಇದಕ್ಕೆ ನಾವು ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಹುರಿದು ಮೆತ್ತಗಾಗೋವರೆಗೂ ನಾವು ಬೇಯಿಸಬೇಕು. ಓಕೆ, ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಬಿಡೋಣ. ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಬೇಯ್ತಾ ಇದೆ, ಬಾಡಬೇಕಿದು. ತಾನಾಗಿ ಟೊಮೊಟೊ ಈರುಳ್ಳಿಲಿರೋ ನೀರು ಮುಡುತ್ತೆ, ಅದೇ ಒಂದು ಇದರಲ್ಲಿ ಬೇಯ್ಕೊಳ್ತಾ ಹೋಗುತ್ತೆ. ಸ್ವಲ್ಪ ಬೇಯ್ತು. ಮುಖ್ಯವಾಗಿ ಗ್ರೇವಿಗೆ ಬೇಕಾಗಿದ್ದು ಇಷ್ಟೇ ಪದಾರ್ಥ, ಅದಕ್ಕಿಂತ ಜಾಸ್ತಿ ಇನ್ನೂ ಬೇಕಾಗಲ್ಲ. ಸಿಂಪಲ್ ಆ್ಯಂಡ್ ಟೇಸ್ಟಿ. ಅಲ್ಲದೆ ನಮಗೆ ಪಾಲಕ್ ಬೇಯಿಸ್ಕೊಂಡಿದ್ವಿ, ನಾವು ಹಾಕಿ ರುಬ್ತೀವಿ. ಪಾಲಕ್ ಕೂಡ ತುಂಬ ಕಬ್ಬಿಣದ ಅಂಶ ಇರುವಂತಹ ಆರೋಗ್ಯಕ್ಕೆ ಬೇಕಾದಂತಹ ಒಂದು ಸೊಪ್ಪು, ಒಂದು ವಿಭಿನ್ನ ರುಚಿಯ ಒಂದು ಸೊಪ್ಪದು. ಎಲ್ಲದಕ್ಕೂ ಬಳಸ್ಬೋದು ನಾವು ಅದನ್ನು. ಹಾಗಂತ ಬೇರೆ ಎಲ್ಲ ಸೊಪ್ಪುಗಳನ್ನ ಅಡಿಗೆ ಬಳಸಲಿಕ್ಕೆ ಆಗಲ್ಲ. ಇದು ಈರುಳ್ಳಿ ಮತ್ತು ಟೊಮೊಟೊ ಬೆಂದಿದೆ, ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ನಾವು ಇದನ್ನು ಬೇಯಿಸ್ಕೊಂಡಂತಹ ಟೊಮೊಟೊ ಈರುಳ್ಳಿ ಸ್ವಲ್ಪ ಆರಿದೆ, ಇದನ್ನು ರುಬ್ಕೊಂಡು ಈ ಬಾಣಲೆಯನ್ನು ಹಾಗೆ ಇಟ್ಕೊಳ್ಳಿ, ಯಾಕಂದ್ರೆ ನಮಗೆ ಕುದಿಸ್ಲಿಕ್ಕೆ ಬರುತ್ತೆ.
ರುಬ್ಬಿದ ಮಸಾಲೆನ ಈ ಬಾಣಲಿಗೆ ಹಾಕೋತಾ ಇದ್ದೀನಿ. ನಾವು ಯಾವುದ್ರಲ್ಲಿ ಹುರ್ಕೊಂಡಿದ್ದು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ನಾವು ಬೇಯಿಸಿಕೊಂಡಂತಹ ಪಾಲಕ್ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾವು ರುಬ್ಕೊಂಡಂತಹ ಪಾಲಕ್ ಸೊಪ್ಪಿನ ಪೇಸ್ಟ್ ಅದನ್ನು ಕೂಡ ಇದಕ್ಕೆ ಎಷ್ಟು ಬ್ರೈಟ್ ಕಲರ್ ನೋಡಿ ಇದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಶ್ರ ಮಾಡ್ಕೊಂಡು ಈ ಗ್ರೇವಿಯನ್ನು ನಾವು ಮುಚ್ಚೇ ಕುದಿಸ್ಬೇಕು. ಯಾಕೆ ಅಂತಂದ್ರೆ ಪಟ್ 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 ಅಂತ ಹಾರತ್ತೆ. ಇದ್ರಲ್ಲಿ ಬೇರೆ ಯಾವುದೇ ಇದಿರಲ್ಲ, ಕೇವಲ ಸೊಪ್ಪಿನ ಅಂಶವೇ ಜಾಸ್ತಿ ಇರುತ್ತೆ, ಈರುಳ್ಳಿ ಟೊಮೊಟೊ ಸೊಪ್ಪಿನ ಅಂಶ. ಹಾಗಾಗಿ ಇದನ್ನು ಮುಚ್ಚಿ ಕುದಿಸೋಣ, ಇಲ್ಲ ಅಂತಂದ್ರೆ ಅದು ಮುಖಕ್ಕೆಲ್ಲ ಹಾರುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಉಪ್ಪು, ಇದರಲ್ಲಿ ಉಪ್ಪು ಖಾರ ಎಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಇದನ್ನ ಒಂದು ರೀತಿ ಚಟ್ನಿ ತರ ಸೈಡಿಗೆ ಹಾಕೊಂಡ್ಬಿಟ್ಟು ಗೀ ರೈಸ್ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೇ ಮಾಡ್ಬೇಕಂದ್ರಲ್ಲ, ಗೀ ರೈಸಿಗೆ ನಾವು ಕಾಯಿ ಚಟ್ನಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ, ಅಥವಾ ಕೂರ್ಮಾ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಒಂದು ರುಚಿ. ನಮ್ಮ ಮನೆಯಲ್ಲಿ ಅತ್ಯಂತ ಇಷ್ಟಪಡುವಂತ ಒಂದು ಅಡಿಗೆ ಇದು. ಇದನ್ನ ಮುಚ್ಚಿ ಕುದಿಸ್ಕೊಳ್ಳೋಣ. ಕುದಿಲಿಕ್ಕೆ ಇಟ್ಟಿದ್ದು ಇದು ಚೆನ್ನಾಗಿ ಕುದಿಲಿ. ಮುಚ್ಕೊಂಡ್ಬಿಡೋಣ, ಸಣ್ಣ ಉಡಿ ಮಾಡಿ ಕುದಿಸೋಣ. ನೋಡಿ ನೋಡಿ, ಈಗ ಅಪರಾವತಾರ ಹೀಗೆ ಆಗುತ್ತೆ ಅಂತಾನೆ ಅದನ್ನ ಮುಚ್ಚಿ ನಾವು ಕುದಿಸ್ಬೇಕು. ಎಸ್, ಇಷ್ಟು ಸಾಕು. ಈ ಹದದಲ್ಲಿದ್ರೆ ಸಾಕಾಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ ಇದು. ಇದನ್ನ ಸೈಡಿಗೆ ನಾವು ಚಟ್ನಿ ತರ ಬಡಿಸ್ಕೊಂಡು ಗೀ ರೈಸ್ ಜೊತೆ ಸೇರಿಸ್ಕೊಂಡು ಇದಕ್ಕೊಂದು ಒಗ್ಗರಣೆಯನ್ನ ಕೊಡೋಣ. ಜೀರಿಗೆ ಒಗ್ಗರಣೆ ಕಾಯ್ತಾ ಇದೆ, ಜೀರಿಗೆ ನಂಗೆ ಯಾವಾಗ ಪಾಳಿ ಬರುತ್ತೆ ಅಂತ. ಬನ್ನಿ ಅದಕ್ಕೂ ಒಂದು ವೇದಿಕೆ ಕಲ್ಪಿಸ್ಬಿಡೋಣ. ಈ ಪಾಲಕ್ ಗ್ರೇವಿಗೆ ನಾವು ಆಲೂಗಡ್ಡೆ ಬೇಯಿಸಿ ಸೇರಿಸ್ಕೋಬೋದು. ವಿಶೇಷವಾಗಿ ಆಲೂಗಡ್ಡೆ ಮುಂದೆ ಸೂಟ್ ಆಗೋದು ಇದಕ್ಕೆ, ಅಥವಾ ಹಸಿ ಬಟಾಣಿಯನ್ನ ಹಾಕೋಬಹುದು. ಕೆಲವರು ಮೊಟ್ಟೆ ತಿನ್ನುವಂತ ಅಭ್ಯಾಸ ಇರೋರು ಕೂಡ ಮೊಟ್ಟೆಯನ್ನು ಬಳಸಿ ಇದನ್ನ ಮಾಡ್ಕೋಬಹುದು. ಸೊ ನಾವು ಇದಕ್ಕೆ ಪ್ಲೈನ್ ಆಗಿ ಮಾಡ್ಕೊಳ್ತೀವಿ. ಇದು ನಮಗೆ ಪ್ಲೈನ್ ಆಗಿ ತಿನ್ನೋದೇ ಖುಷಿ ಆಗುತ್ತೆ, ಹಾಗಾಗಿ ಪ್ಲೈನ್ ಆಗಿ ಮಾಡ್ಕೊಳ್ತೀವಿ ಇದನ್ನ. ಈಗ ಎಣ್ಣೆ ಕಾದಿದೆ. ಈಗ ಬೇರೆ ಏನೂ ಹಾಕೋಂಗಿಲ್ಲ, ಹಿಂಗಾಗ್ಲಿ ಕರಿಬೇವಿನ ಸೊಪ್ಪಾಗ್ಲಿ ಹಸಿಮೆಣಸು ಒಣಮೆಣಸು ಏನೇನು ಇಲ್ಲ, ಜಸ್ಟ್ ಜೀರಿಗೆ ಒಂದು ಒಗ್ಗರಣೆ. ಜೀರಿಗೆ ನೀಟಾಗಿ ಅದು ಸಿಡಿಬೇಕು, ಅವಾಗ ಮಾತ್ರ ಅದು ರುಚಿಯಾಗೋದು. ಇದನ್ನ ಈಗ ಆಫ್ ಮಾಡಿ ಹೀಗೆ ಮುಚ್ಚಿಟ್ಬಿಡೋಣ. ಈಗ ಇದನ್ನ ಮುಚ್ಚಿಟ್ಕೊಂಡ್ಬನ್ನಿ. ನೋಡಿ ಕ್ಲೀನಾಗಿ ಉದುರಾಗಿ ಬರ್ತದೆ.
ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಈ ಎಷ್ಟು ಹದಕ್ಕೆ ಬಂದಿದೆ. ghee ರೈಸ್ ವಿತ್ ಪಾಲಕ್ ಗ್ರೇವಿ.